ಇವತ್ತಿನ ಈ ವಿಡಿಯೋದಲ್ಲಿ ಇದೇ ತಿಂಗಳ 25ನೇ ತಾರೀಕು ಇರುವಂತಹ ಎಕ್ಸಾಮ್ಸ್ಗೆ ಇವೆಂಟ್ ಆ್ಯಂಡ್ ಸಮ್ಮಿಟ್ಸ್ ಮೇಲೆ ಏನಾದರೂ ಕ್ವೆಶನ್ಸ್ ಬಂದರೆ ಅದನ್ನು ಕವರ್ ಮಾಡುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಅಂದರೆ ನಿಮಗೆ ಭಾಳ ಇಂಪಾರ್ಟೆಂಟ್ 10 ಇವೆಂಟ್ಸ್ ಸಮ್ಮಿಟ್ಸ್ ನಡೆದಿರುತ್ತೆ, ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ನಿಮಗೆ ಕೂಡ ಹೋಮ್ವರ್ಕ್ ಇರುತ್ತೆ. ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂದರೆ ಒನ್ ವರ್ಡಲ್ಲಿ ಬರ್ಬೋದು. ಅಂದರೆ ಈ ಸಮ್ಮಿಟ್ ಎಲ್ಲಿ ನಡೀತು, ಫಾರ್ ಎಕ್ಸಾಂಪಲ್ G20 ಎಲ್ಲಿ ನಡೀತು, ಹಾಗೆ ನಿಮಗೆ ಇದನ್ನು ಮ್ಯಾಚ್ ದ ಫಾಲೋಯಿಂಗ್ ಕೂಡ ನಡೀಬೋದು. ಒಂದು ಸೈಡ್ನಲ್ಲಿ ನಿಮಗೆ ಸಬ್ಮಿಟ್ಸ್ ಕೊಟ್ಟು ಅದು ಎಲ್ಲಿ ನಡೀತು ಅಥವಾ ಯಾವಾಗ ಸ್ಥಾಪನೆ ಆಯಿತು, ಈ ರೀತಿ ಕ್ವಶನ್ಸ್ ಕೂಡ ಬರಬಹುದು. ಓಕೆ, ನೆಕ್ಸ್ಟ್ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಇದರಲ್ಲಿ ಇಂಡಿಯಾ ಜಾಯ್ನ್ ಆಗಿದೆಯಾ. ಫಾರ್ ಎಕ್ಸಾಂಪಲ್ G7ನಲ್ಲಿ ಇಂಡಿಯಾ ಜಾಯ್ನ್ ಆಗಿಲ್ಲ, ಆದರೆ G7ನ ಆ ಟೈಮ್ನಲ್ಲಿ G7 ನಡಿಬೇಕಾದ್ರೆ ಕೆನಡಾಕ್ಕೆ ಪ್ರಧಾನಮಂತ್ರಿ ಅವರು ಭೇಟಿ ಕೊಟ್ಟಿದ್ರು. ಓಕೆ, PM ಭೇಟಿ ಕೊಟ್ಟಿದ್ರು. ಸೊ ಈ ರೀತಿ ಪ್ರಶ್ನೆಗಳು ಬರುತ್ತೆ. ಓಕೆ, ನೀವು ಇದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಓದ್ಕೊಳ್ಬೇಕಾಗುತ್ತೆ. ಬಂದರೆ ನಿಮಗೆ ಸುಲಭವಾಗಿ 1 ಮಾರ್ಕ್ಸ್ ಬರ್ಬೋದು. ಸೊ ಇಂಪಾರ್ಟೆಂಟ್ ಸಮಿಟ್ಸ್ನಲ್ಲಿ G20 ಫಸ್ಟ್ ಮಾತಾಡೋದಾದರೆ ಇದು ಸೌತ್ ಆಫ್ರಿಕಾದಲ್ಲಿ ನಡೀತು. ಸೌತ್ ಆಫ್ರಿಕಾದಲ್ಲಿ G20 ನಡೆದಿದೆ. ಸೊ ಸೌತ್ ಆಫ್ರಿಕಾದ ಯಾವ ಪ್ಲೇಸ್ನಲ್ಲಿ ನಡೆದಿದೆ ಅನ್ನೋದು ಕೂಡ ತಿಳ್ಕೊಳ್ಳಿ. ನಾನು ನಿಮಗೆ ಇದೇ ವಿಡಿಯೋದ ಲಾಸ್ಟ್ನಲ್ಲಿ ಸೌತ್ ಆಫ್ರಿಕಾದ ಯಾವ ಪ್ಲೇಸ್ನಲ್ಲಿ ನಡೀತು ಅನ್ನೋದು ಹೇಳ್ತೀನಿ. G7 ಎಲ್ಲಿ ನಡೀತು ಅಂದರೆ G7 ಕೆನಡಾದಲ್ಲಿ ನಡೀತು. ಸೊ ಕೆನಡಾದಲ್ಲಿ ನಡೀತು. ಓಕೆ, 2025ಅಲ್ಲಿ G7 ಕೆನಡಾದಲ್ಲಿ ನಡೀತು. ನ್ಯಾಟೋದು ನೆದರ್ಲ್ಯಾಂಡಲ್ಲಿ ನಡೆದಿದೆ. ಆ್ಯಂಡ್ 2026ನಲ್ಲಿ ಟರ್ಕಿ, ಇದು ಕೂಡ ಪ್ರಶ್ನೆ ಬರ್ಬೋದು. G7ನ ನೆಕ್ಸ್ಟ್ ಈ ವರ್ಷ 2026ನಲ್ಲಿ G7 ಫ್ರಾನ್ಸ್ನಲ್ಲಿ ನಡೆಯುತ್ತೆ. SCOದು ನೀವು ಫುಲ್ ಫಾರ್ಮ್ ತಿಳ್ಕೊಬೇಕಾಗುತ್ತೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದು ಆಗಸ್ಟ್ 31ಇಂದ ಸೆಪ್ಟೆಂಬರ್ 1 ತನಕ ನಡೀತು. ಸೊ ಇದು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವುದು SCO ಚೈನಾದಲ್ಲಿ ನಡೀತು, ತ್ಯಾಂಜಿನ್ ಅನ್ನೋ ಒಂದು ಪ್ಲೇಸ್ನಲ್ಲಿ. 2026ನಲ್ಲಿ ಕಿರ್ಗಿಸ್ತಾನಲ್ಲಿ ನಡೆಯುತ್ತೆ. ಓಕೆ, ಬ್ರಿಕ್ಸ್ ಬ್ರೆಜಿಲ್ನಲ್ಲಿ ನಡೀತು. ಇದು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಈ ವರ್ಷ ಇಂಡಿಯಾದಲ್ಲಿ ನಡೆಯುತ್ತೆ ಬ್ರಿಕ್ಸ್. ಓಕೆ, ಇಂಡಿಯಾದ ಯಾವ ಪ್ಲೇಸ್ನಲ್ಲಿ ನಡೆಸ್ತಾರೆ ಅದನ್ನು ನೋಡೋಣ. ಓಕೆ, ಇಂಡಿಯಾದಲ್ಲಿ ನಡೆಯುತ್ತೆ 2026ನಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. ಸೊ ಬ್ರಿಕ್ಸ್ 2025ಅಲ್ಲಿ ಬ್ರೆಜಿಲಲ್ಲಿ ನಡೆದಿದೆ. ಅದು ಯಾವ ಪ್ಲೇಸ್ನಲ್ಲಿ ಅಂತ ನೀವು ಹೇಳಿ. ನಾನು ಇದೇ ವಿಡಿಯೋದ ಲಾಸ್ಟ್ನಲ್ಲಿ G20 ಮತ್ತು ಬ್ರಿಕ್ಸಿಂದ ಹೇಳ್ತೀನಿ. ಆಸಿಯಾನ್ದು 2025ಅಲ್ಲಿ ಮಲೇಷಿಯಾದಲ್ಲಿ ನಡೆದಿದೆ. 2026ನಲ್ಲಿ ಫಿಲಿಪೈನ್ಸ್ನಲ್ಲಿ ನಡೆಯುತ್ತೆ. ಇನ್ನೂ ಡಿಫಿಕಲ್ಟ್ ಕೇಳಬೇಕು ಅಂದರೆ 2027ಇಂದು ಕೂಡ ಕೇಳ್ಬೋದು. ಇಲ್ಲಿ 2027ಇಂದು ಇದೆ, ಅದನ್ನು ನೀವು ನೋಟ್ ಮಾಡಿಕೊಳ್ಳಿ. ಸೌತ್ ಆಫ್ರಿಕಾದು ಜೊಹಾನ್ಸ್ಬರ್ಗ್ನಲ್ಲಿ ನಡೀತು. ಹಾಗೆ ಆಸಿಯಾನ್ದು ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ನಡೀತು. ಸೊ ಓಕೆ, ಇದಲ್ಲದೆ ಬೇರೆ ಕೂಡ ಇದೆ. 6th ಬಿಮ್ಸ್ಟೆಕ್ ಅಂತ ಬರುತ್ತೆ. 6th ಬಿಮ್ಸ್ಟೆಕ್ ಏನಿದೆ, ಇದು ಸಮ್ಮಿಟ್ 2025ನಲ್ಲಿ ಬ್ಯಾಂಕಾಕ್ನಲ್ಲಿ ನಡೀತು. ಬ್ಯಾಂಕಾಕ್ ಎಲ್ಲಿ ಬರುತ್ತೆ? ಥೈಲ್ಯಾಂಡ್ನಲ್ಲಿ ನಡೀತು. ಓಕೆ, ಇದು ಬ್ಯಾಂಕಾಕ್ನಲ್ಲಿ ಥೈಲ್ಯಾಂಡ್ನಲ್ಲಿ ನಡೀತು. ಯಾವುದು? ಬಿಮ್ಸ್ಟೆಕ್ನ ಫುಲ್ ಫಾರ್ಮ್ ಕೂಡ ಕೇಳ್ಬೋದು. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಪರೇಷನ್. ಓಕೆ, ಇದ್ರದ್ದು ಥೀಮ್ ಏನಿತ್ತು ಅದನ್ನು ನೀವು ಕಮೆಂಟ್ ಮಾಡಿ. ಬಾಂಗ್ಲಾದೇಶ ಈ ಬಿಮ್ಸ್ಟೆಕ್ನಲ್ಲಿ ನೆಕ್ಸ್ಟ್ 2 ಇಯರ್ಸ್ಗೆ ಒಂದು ಅಂದರೆ ನ್ಯೂ ಚೇರ್ ಆಗಿದೆ. ಓಕೆ, ಆಸಿಯಾನ್ ಡಿಸ್ಕಸ್ ಮಾಡಿದ್ದೀವಲ್ವಾ. ನೆಕ್ಸ್ಟ್ ಇನ್ನೇನಾದರೂ COP15 ರಾಮ್ಸರ್ ಕನ್ವೆನ್ಷನ್ ಎಲ್ಲಿ ನಡೀತು ಅಂದರೆ ಜಿಂಬಾಬ್ವೆದಲ್ಲಿ ವಿಕ್ಟೋರಿಯಾ ಫಾಲ್ಸ್ನಲ್ಲಿ ನಡೀತು. ಓಕೆ, ಭೂಪೇಂದ್ರ ಯಾದವ್ ಫ್ರಮ್ ಇಂಡಿಯಾದಿಂದ ಭೇಟಿ ಕೊಟ್ಟಿದ್ರು. ಸೊ ಇನ್ನು ನೆಕ್ಸ್ಟ್ ಏನಾದರೂ ಇಂಪಾರ್ಟೆಂಟ್ ಸಮ್ಮಿಟ್ಸ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.